ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮದುವೆ ಆಗಿದ್ದ ನವ ವಿವಾಹಿತೆ ಆತ್ಮಹತ್ಯೆ ಮಾಡಿಕೊಂಡಿರುವಂತ ಘಟನೆ ನಡೆದಿದೆ. ಮದುವೆ ಆದ 3 ತಿಂಗಳಿಗೆ ನೇಣಿಗೆ ಶರಣಾಗಿರೋದು. ಪತಿ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾರೆ 23 ವರ್ಷದ ಅಮೂಲ್ಯ. ಬೆಂಗಳೂರಿನ ಅಂದ್ರಹಳ್ಳಿಯ ವಿದ್ಯಾಮಾನ್ಯ ನಗರದಲ್ಲಿ ಈ ಘಟನೆ ನಡೆದಿರೋದು. ಅಮೂಲ್ಯ ಸಾವಿಗೆ ಪತಿ ಮನೆಯವರೇ ಕಾರಣ ಅಂತ ಇದೀಗ ಆರೋಪ ಕೇಳಿ ಬರ್ತಾ ಇದೆ. ಸ್ಥಳಕ್ಕೆ ಬ್ಯಾಡರಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ಯಾವ ಕಾರಣಕ್ಕಾಗಿ ಸಾವನ್ನಪ್ಪಿದ್ದಾರೆ ಅಂತದ್ದು ಏನಾಯ್ತು ಇದೆಲ್ಲದ್ರ ಬಗ್ಗೆ ತನಿಖೆ ಆಗಬೇಕಾಗತ್ತೆ. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರೀತಿಸಿ ಮದುವೆ ಆಗಿದ್ರಂತೆ. ಪ್ರೀತಿಸಿ ಮದುವೆ ಆಗಿ ಎಷ್ಟು ದಿನ ಸಂಸಾರ ಮಾಡಿದ್ರು? 3 ತಿಂಗಳು. 3 ತಿಂಗಳಿಗೆ ಆ ಪ್ರೀತಿ ಬೇಡ ಆಗಿದ್ಯಾಕೆ? ನನ್ನ ಮಗಳ ಮೇಲೆ ಬಿಟ್ಬಿಟ್ರು, ನನ್ನ ಮಗಳನ್ನ ಹಾಳು ಮಾಡಿಬಿಟ್ರು. ಅಕ್ಕ ತಂಗಿಯವರು ಮಗಳೆಲ್ಲ ಸೇರ್ಕೊಂಡು ನೋಡಿ, ಪ್ರೀತಿಸಿ ಮದುವೆ ಆಗಿದ್ರು. ಇನ್ನು 23 ವರ್ಷ ಅಷ್ಟೇನೆ ಬಾಳಿ ಬದುಕಬೇಕಾಗಿದ್ದಂಥ ವಯಸ್ಸು. ಈ ವಯಸ್ಸಿನಲ್ಲಿ ಇಷ್ಟಪಟ್ಟವ್ರ ಜೊತೆಗೆ ಜೀವನ ಕಳೆಯೋದಕ್ಕೆ ಬಹಳ ವರ್ಷಗಳು ಬೇಕಾಗತ್ತೆ. ಮುಂದಿನ ಜನ್ಮದಲ್ಲೂ ಅವರೇ ಇರಲಿ ಅಂತ ಬಯಸುವಂಥ ಪ್ರೀತಿಗಳಿರುತ್ತೆ. ಅಂಥದ್ರಲ್ಲಿ 3 ತಿಂಗಳಿಗೆ ಈ ಜೀವನನೇ ಸಾಕು ಅಂತ ಅನಿಸಿದಾದ್ರು ಯಾಕೆ? ಹೇಳಿಕೊಳ್ಳುವಂಥ ವಯಸ್ಸು ಅಲ್ಲ 23 ವರ್ಷ. 23 ವರ್ಷಕ್ಕೆ ತಾನು ಪ್ರೀತಿಸಿದಂಥ ಹುಡುಗನನ್ನೇ ಮದುವೆ ಆಗಿ 3 ತಿಂಗಳು ಸಂಸಾರ ಮಾಡೋದು ಕಷ್ಟವಾಗಿ ಆತ್ಮಹತ್ಯೆಯ ದಾರಿಯನ್ನು ಹಿಡಿತಾರೆ ಅಂತಂದರೆ ಅಂಥದ್ದು ಏನಾಗಿತ್ತು ಅನ್ನೋದೇ ಪ್ರಶ್ನೆ. ಪಾಪ ತಂದೆ ತಾಯಿ ಇದನ್ನು ಹೇಗೆ ತಾನೇ ಅರ್ಗಿಸ್ಕೊಳ್ತಾರೆ ಹೇಳಿ? ಕಷ್ಟನೋ ಸುಖನೋ ಇಷ್ಟ ಇಲ್ಲದೆ ಇದ್ರೂ ಮಗಳು ಇಷ್ಟಪಟ್ಟಿದ್ದಾಳೆ ಅನ್ನುವಂಥ ಕಾರಣಕ್ಕಾಗಿಯೇ ಮದುವೆ ಮಾಡಿರ್ತಾರೆ. ಹಾಳು ಮಾಡಿಬಿಟ್ಟೆ ನನ್ನ ಮಗನಿಗೆ. ನನ್ನ ಮಗನ ಜೀವನ ಹಾಳು ಮಾಡಿಬಿಟ್ಟೆ ನಾನೇ ಕಾಣಯ್ಯಪ್ಪ. ನನ್ನ ಮಗನಿಗೆ ನನ್ನ ಹತ್ರನೇ ಹೇಳ್ಕೊಳಕ್ ಬಿಟ್ಟಿಲ್ಲ ಅವನು. ನನ್ನ ಮಗ ಯಾವಾಗಲೂ ತಪ್ಪಾಗಿರೋದು. ಏನು ಹೇಳಿದ್ರು ಕೇಳಕ್ ಬಿಡ್ತಾನೆ ಅವನ. ಕಳಿಸ್ತಿರ್ಲಿಲ್ಲ ನನ್ನ ಮಗನ. ಒಂದು ರಾತ್ರಿ ನನ್ನ ಮನೇಲಿ ಇರೋಕ್ ಬಿಡ್ತಾವ ಅವ್ನು ಹೇಳೋಗು. ನನ್ನ ಹತ್ರ ಕಳಿಸ್ತಿಲ್ಲ. ಅವ್ನು ಗುದ್ದ ಮಾಡೋರು ಮುಂದೆ ಸರಿ ಇಲ್ಲ. ನಾನು ನೋಡ್ಕೊತೀನಿ ಕೆಲಸ ಮಾಡ್ದಂಗೆ ಅಂದು ನನ್ನ ಮಗಳ ಮೇಲೆ ಬಿಟ್ಬಿಟ್ರು. ನನ್ನ ಮಗಳನ್ನ ಹಾಳು ಮಾಡಿಬಿಟ್ರು. ಅಕ್ಕ ತಂಗಿಯವರು ಮಗಳೆಲ್ಲ ಸೇರ್ಕೊಂಡು ನನ್ನ ಮಗಳ ಜೀವನ ಹಾಳು ಮಾಡಿಬಿಟ್ರು. ನನಗೆ ನನ್ನ ಮಗಳು ಬೇಕು. ಪ್ರೀತಿಸಿ ಮದುವೆ ಆಗಿದ್ದ ನವ ವಿವಾಹಿತೆ ಆತ್ಮಹತ್ಯೆ ಪ್ರಕರಣ. ಅವಳ ಗಂಡನೇ ಕೊಲೆ ಮಾಡಿ ನೇಣಿಗೆ ಹಾಕಿದ್ದಾನೆ. ಗಂಡನಿಗೆ ಅನುಮಾನ, ಯಾರ ಜೊತೆಗೂ ಮಾತನಾಡೋದಕ್ಕೆ ಬಿಡ್ತಿರ್ಲಿಲ್ಲ. ಅವರ ಮನೆಯವರು ವರದಕ್ಷಿಣೆ ಕಿರುಕುಳ ನೀಡ್ತಾ ಇದ್ರು. ಮೃತ ಅಮೂಲ್ಯ ತಾಯಿ ಸುನೀತಾ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಅನುಮಾನ ಇತ್ತಂತೆ, ಯಾರ ಜೊತೆಗೂ ಮಾತಾಡಕ್ಕೆ ಬಿಡ್ತಿರ್ಲಿಲ್ವಂತೆ. ಅದಲ್ಲದೇನೆ ವರದಕ್ಷಿಣೆ ಕಿರುಕುಳ ಬೇರೆ ನೀಡ್ತಾ ಇದ್ರು ಅಂತ ಆರೋಪಿಸ್ತಾ ಇದ್ದಾರೆ. ಅನುಮಾನ ಇದೆ ಅನ್ನೋದು ಮದುವೆ ಆದ್ಮೇಲೆ ಗೊತ್ತಾಗಿರುತ್ತಾ? ಪ್ರೀತಿ ಮಾಡಬೇಕಾದ್ರೇ ಗೊತ್ತಾಗಿರುತ್ತೆ. ಆದರೂ ಯಾಕೆ ಈ ಹುಡುಗನನ್ನೇ ಆಯ್ಕೆ ಮಾಡಿ ಮದುವೆ ಆದರೂ ಅಮೂಲ್ಯ ಗೊತ್ತಿಲ್ಲ. ಇಷ್ಟು ಬೇಗ ಜೀವನ ಮುಗಿಸಿಕೊಳ್ಳೋದಕ್ಕೆ ಮದುವೆ ಬೇಕಾಗಿತ್ತಾ ಅನ್ನೋದು ಪ್ರಶ್ನೆ. ಪಾಪ ಹೆತ್ತ ತಾಯಿಯ ಕೂಗು ಕೇಳಿದ್ರೆ ಬೇಜಾರಾಗತ್ತೆ. 23 ವರ್ಷ ಒಂದು ಮಗಳನ್ನು ಸಾಕೋದು ಅಂತಂದರೆ ಓದಿಸೋದು, ಮದುವೆ ಮಾಡೋದು ಎಷ್ಟು ಜವಾಬ್ದಾರಿ, ಎಷ್ಟು ಕನಸು ಕಂಡಿರ್ತಾರೆ. 3 ತಿಂಗಳು ಮಗಳು ಖುಷಿಯಾಗಿರಲಿಲ್ಲ, ನೆಟ್ಟಿಗಿರಲಿಲ್ಲ ಅಂತಂದರೆ ಹೆಂಗೆ ಸಹಿಸ್ಕೊಳ್ತಾರೆ ಹೇಳಿ? ಹೇಳಿದ್ರೆ ನಮ್ಮಮ್ಮ ಯೋಚನೆ ಮಾಡ್ತಾಳೆ. ನಮ್ಮಮ್ಮ ಸತ್ತ ಬಿಡ್ತಾಳೆ ಅಂತ ಹೇಳ್ದ ಒಂದು. ಅವಳು ಸಾಯಕ್ಕೋಸ್ಕರ ನಾನು ಸಾಯಿಸಲ್ಲ. ಅವಳು ನಾನು ಸಾಯಿಸ್ಬಿಟ್ಟು ಅದೇ ಬಂತು. ನಾನು ಹೆಂಗ್ ಬದುಕಿರ್ಲಿ ನನ್ನ ಮಗಳು ಬಿಟ್ಟಿದೆ. ನನ್ನ ಮಗಳ ಜನ ಹೆಂಗಪ್ಪ ಇರ್ಲಿ? ನನ್ನ ಮಗನ ಎದುರಿಸಿ ಏನು ಹೇಳಕ್ಬಿಟ್ಟೇನೆ ಹೋದ. ಆ ಹೆತ್ತ ತಾಯಿ ನೋವನ್ನು ಸಹಿಸ್ತಾ ಇಲ್ಲ. ತುಂಬ ಜನ ಹೆಣ್ಮಕ್ಳು ಮಾಡೋದು ಇದೇ ತಪ್ಪು. ತಮ್ಮ ತಂದೆ ತಾಯಿಗೆ ಹೇಳಿದ್ರೆ ಬೇಜಾರು ಮಾಡ್ಕೊತಾರೆ, ನೋವು ಮಾಡ್ಕೊತಾರೆ. ಗಂಡನ ಮನೇಲಿ ನಾನು ಯಾವ ಸ್ಥಿತಿಲಿ ಇದ್ದೀನಿ ಗೊತ್ತಾಗಬಾರ್ದು ಅಂತ. ಸರಿ, ಆದರೆ ನಿಮ್ಮ ಜೀವನ ನೀವು ಕಟ್ಕೊಳ್ಳೋದಕ್ಕೆ ಗಂಡನೇ ಬೇಕಾ? ಅಲ್ಲಿ ಜೀವನ ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಉಸಿರುಗಟ್ಟೋ ವಾತಾವರಣ ಇದೆ ಅಂದರೆ ಹೊರಗೆ ಬರ್ಬೋದಲ್ಲ, ಜೀವನ ಕಟ್ಕೊಳ್ಬಹುದಲ್ವಾ? ಎಜುಕೇಷನ್ ಇದ್ದೇ ಇರುತ್ತೆ ಅಲ್ವಾ? ಯಾವುದೋ ಒಂದು ಕೆಲಸ ಸಿಕ್ಕೇ ಸಿಗುತ್ತಲ್ಲ. ಗಂಡನೇನೆ ಎಲ್ಲನೂ ಜೀವನ ಮಾಡೋದಕ್ಕಾಗದೇ ಇಲ್ವಾ?
ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಬಹುದಲ್ವಾ? ಆ ಥರದ್ದೊಂದು ಪರಿಸ್ಥಿತಿಯನ್ನು ನೀವು ಎದುರಿಸ್ತಾ ಇದ್ದೀರಾ ಅಂದರೆ, ಈಗಿನ ಕಾಲದಲ್ಲೂ ನಾವು ಇಷ್ಟೆಲ್ಲ ಅಪ್ಗ್ರೇಡ್ ಆಗಿದ್ದೀವಿ, ಅಪ್ಡೇಟ್ ಆಗಿದ್ದೀವಿ ಅಂತ ಹೇಳ್ತೀವಿ. ಈಗಿನ ಕಾಲದಲ್ಲೂ ನಮಗಿಲ್ಲಿ ಬದುಕೋಕ್ಕೆ ಆಗಲ್ಲ ಅಂತ ಜೀವನನೇ ಮುಗಿಸ್ಕೊಳ್ಳುವ ಹಂತಕ್ಕೆ ಬರ್ತಾರೆ ಹೆಣ್ಮಕ್ಳು ಅಂತ ಅಂದರೆ ಏನಂತ ಹೇಳೋದು? ಯಾವ ಥರದ ಮನಸ್ಥಿತಿಯಲ್ಲಿ ಇರ್ತಾರೆ ಹೆಣ್ಮಕ್ಳು? ಹಠಕ್ಕೆ ಬಿದ್ದು ಮದುವೆ ಆಗಿದ್ರು ಅಂತ ಕಾಣಿಸುತ್ತೆ, ಪ್ರೀತಿಸಿದವರನ್ನೇ ಮದುವೆ ಆಗಬೇಕು ಅಂತ. ಹೇಳಿದ್ರೆ ನಮ್ಮಮ್ಮ ಯೋಚನೆ ಮಾಡ್ತಾಳೆ, ನಮ್ಮಮ್ಮ ಸತ್ತ ಬಿಡ್ತಾಳೆ ಕೇಳ್ದ ಒಂದು. ಅವಳು ಸಾಯಕ್ಕೋಸ್ಕರ ನಾನು ಸಾಯಿಸಲ್ಲ, ಅವಳು ನಾನು ಸಾಯಿಸ್ಬಿಟ್ಟು ನಾನು ಹೆಂಗ್ ಬದುಕಲಿ? ನನ್ನ ಮಗಳು ಬಿಟ್ಟಿದೆ, ನನ್ನ ಮಗಳ ಜಾಗ ಹೆಂಗಪ್ಪ ಇರ್ಲಿ ನನ್ನ ಮಗಳನ್ನ ಎದುರಿಸಿ ಎದುರಿಸಿ ಹೇಳ್ಬಿಟ್ಟೇನೆ ಹೋದ. ಯಾವಾಗ ನೋಡಿದ್ರೆ ತಪ್ಪಿರೋಳು. ಏನ್ ಹೇಳವ ನನ್ಗೂ ಹುಷಾರಿಲ್ಲ. ಹೇಳಿದ್ರೆ ನಮ್ಮಮ್ಮ ಯೋಚನೆ ಮಾಡ್ತಾಳೆ, ನಮ್ಮಮ್ಮ ಸತ್ತ ಬಿಡ್ತಾಳೆ ಕೇಳ್ದ ಒಂದು. ಅವಳು ಸಾಯಕ್ಕೋಸ್ಕರ ನಾನು ಸಾಯಿಸಲ್ಲ, ಅವಳು ನಾನು ಸಾಯಿಸ್ಬಿಟ್ಟು ನಾನು ಹೆಂಗ್ ಬದುಕಲಿ? ನನ್ನ ಮಗಳು ಬಿಟ್ಟಿದೆ, ನನ್ನ ಮಗಳ ಜಾಗ ಹೆಂಗಪ್ಪ ಇರ್ಲಿ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಪ್ರಕರಣದ ಹಿನ್ನೆಲೆ ಏನಾದರೂ ಗೊತ್ತಾಗಿದೆಯಾ? ಯಾಕಂದರೆ ಅವರ ತಾಯಿ ಪಾಪ ಒಂದಷ್ಟು ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಏನಿದೆ ಸಂತೋಷ್? ನೀತಿ ಇತ್ತೀಚೆಗೆ ಏನು ಬ್ಯಾಡ್ರಳ್ಳಿ ವ್ಯಾಪ್ತಿಯಲ್ಲಿ ನಡೆದಿರುವಂತ ಇನ್ಸಿಡೆಂಟ್ ಅಂದ್ರೆ ನಿನ್ನೆ ತಡರಾತ್ರಿ ಇನ್ಸಿಡೆಂಟ್ ಬೆಳಕಿಗೆ ಬಂದಿರುವಂತದ್ದು. ಬ್ಯಾಡ್ರಳ್ಳಿಯಲ್ಲಿ ವಾಸವಾಗಿದ್ರು ಇವರು ಕಳೆದ ಒಂದು 3 ತಿಂಗಳ ಹಿಂದಷ್ಟೇ ಮದುವೆಯನ್ನ ಆಗಿದ್ರು. ಮದುವೆ ಆಗಿ ಇನ್ನೂ ಕೂಡ ಸರಿಯಾಗಿ ಒಬ್ಬರನ್ನೊಬ್ರು ಅರ್ಥ ಕೂಡ ಮಾಡ್ಕೊಳ್ಳೋಕ್ಕಾಗಿಲ್ಲ. 3 ತಿಂಗಳ ಒಳಗಾಗಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ಏನು ಗಂಡನ ಮನೆಯವರು ತಿಳಿಸಿರುವಂತದ್ದು. ಯುವತಿ ಅಮೂಲ್ಯ ಹೇಳಿಕೆ ನೇಣಿಗೆ ಶರಣಾಗಿದ್ದಾಳೆ ಅಂತ. ಆದ್ರೆ ಅವರ ಮನೆಯವರು ಮತ್ತು ಅವರ ಪೇರೆಂಟ್ಸ್ ಗಳು ಆರೋಪವನ್ನು ಮಾಡ್ತಾ ಇರೋದು, ಅವರ ತಾಯಿ ಸುನೀತಾ ಅವರು ನೇರವಾಗಿ ಆಕೆ ಗಂಡ ಮತ್ತೆ ಅವರ ಮಾವ ಇರ್ಬೋದು, ಅತ್ತೆ ಇರ್ಬೋದು, ಅವ್ರ ಮೇಲೆ ಒಂದು ಆರೋಪವನ್ನು ಮಾಡ್ತಾ ಇರುವಂತದ್ದು. ಅವರೇ ವರದಕ್ಷಿಣೆ ಕಿರುಕುಳವನ್ನ ನೀಡ್ತಾ ಇದ್ರು. ಸೊ ಅಡ್ಗೆ ಮಾಡಕ್ಕೆ ಬರ್ತಾ ಇರಲಿಲ್ಲ ಅಂತ ಹೇಳಿ ಅವ್ರಿಗೆ ಆರೋಪಗಳನ್ನ ಮಾಡ್ತಾ ಇದ್ರು. ಆದ್ರೆ ಪ್ರೀತಿಸಿತ ಏನು ಲವ್ ಮಾಡಿ ಮದುವೆನ ಮಾಡ್ಕೊಂಡ, ಅದು ಕೂಡ ಅವರ ಪೇರೆಂಟ್ಸ್ ಗಳಿಗೆ ಇಷ್ಟ ಇರಲಿಲ್ಲ. ಈ ಕಾರಣಕ್ಕೆ ಆಕೆಗೆ ಪದೇ ಕಿರುಕುಳವನ್ನ ಕೊಡ್ತಾ ಇದ್ರು. ಆದ್ರೆ ಆಕೆ ಯಾರ ಜೊತೆನೂ ಕಷ್ಟವನ್ನು ಕೂಡ ಹೇಳ್ಕೊತಾ ಇಲ್ಲ. ಯಾಕಂತೇಳಿ ಪ್ರೀತಿಸಿ ಮದುವೆ ಆಗಿರೋ ಹಿನ್ನೆಲೆಯಲ್ಲಿ ಮನೆಯವ್ರಿಗೂ ಕೂಡ ಆರಾಮ್ ದಿನಗಳಲ್ಲಿ ಯಾರಿಗೂ ಕೂಡ ಅದು ಇಷ್ಟ ಆಗಿರೋದಿಲ್ಲ. ಆಮೇಲೆ ಒಬ್ರೊಬ್ರು ಒಪ್ಪಿಸಿ ಮದುವೆಯನ್ನ ಮಾಡ್ಕೊಂಡಿದ್ರು. ಇದಾದ ನಂತರ ಮದುವೆಗೆ ಇನ್ನೂ ಕೂಡ 3 ತಿಂಗಳು ಸರಿಯಾಗಿ ಕೂಡ ಕಳೆದಿಲ್ಲ. ಅಷ್ಟೊಳಗಾಗಿ ಆಕೆ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತಾ ಇರುವಂತದ್ದು ನಿಜಕ್ಕೂ ಕೂಡ ದುರಂತ. ಅವರ ಮನೆಯಲ್ಲಿ ಕಿರುಕುಳವನ್ನು ನೀಡಿ ಆಕೆ ಈ ರೀತಿಯಾಗಿ ಮಾಡ್ಕೊಂಡಿದ್ದಾಳೆ ಅಂತ ಅವ್ರ ಪೇರೆಂಟ್ಸ್ ಆರೋಪವನ್ನು ಮಾಡಿದ್ದಾರೆ. ಸದ್ಯ ಆ ಸ್ಥಳಕ್ಕೆ ಬ್ಯಾಡ್ರಳ್ಳಿ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ನೀಡಿ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಕಳಿಸ್ಕೊಡ್ಲಾಗಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ.